ನೋಡಿ ವಿಶ್ವ ವಸುನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡಿ. ಈ ವರ್ಷ ಮೇ 2025 ತನಕ ಗುರುಬಲ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಶುಭ ಕಾರ್ಯಗಳು ನಡೆಯುತ್ತೆ, ಆದರೆ ವರ್ಷದ ಪ್ರಾರಂಭದಲ್ಲಿ ಹೊಸ ಆಲೋಚನೆಗಳೊಂದಿಗೆ ಹೊಸ ಬಿಸಿನೆಸ್ ಪ್ರಾರಂಭ ಮಾಡಲಿಕ್ಕೆ ಕೂಡ ತುಂಬ ಅನುಕೂಲ ಆಗುವಂಥದ್ದು. ಇನ್ನು ಈ 2029 ಮಾರ್ಚಲ್ಲಿ ಪಂಚಮ ಶನಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದೆ. ಶನಿ ಬದಲಾವಣೆಯಿಂದ ಪಂಚಮ ಶನಿ ಇರುತ್ತೆ. ವಾಹನಗಳಲ್ಲಿ ಓಡಿಸುವಾಗ ಎಚ್ಚರಿಕೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ, ಬರಬೇಕಾದ ಹಣ ಸರಿಯಾಗಿ ಬರಲ್ಲ ಸಮಯಕ್ಕೆ ಅಂತ ಹೇಳುವಂಥದ್ದು. ಹಾಗಾಗಿ ಹಣದ ವಿಚಾರವಾಗಿ ಕೂಡ ನೀವು ತೊಂದರೆಗಳನ್ನು ಅನುಭವಿಸ್ತೀರಾ. ಎಚ್ಚರಿಕೆಯಿಂದ ವಾಹನವನ್ನು ನೋಡಬೇಕಂದ್ರೆ ಪಂಚಮ ಶನಿ ಇದ್ದಾಗ ಏನಾಗುತ್ತೆ, ಇವ್ರಿಗೂ ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆ, ಇದರ ಜೊತೆ ಹಣದ ಸಮಸ್ಯೆಯನ್ನು ಕೂಡ ನೋಡ್ತೀರಾ. ಸಮಯಕ್ಕೆ ನಿಮ್ಗೆ ಏನಾದ್ರು ಹಣ ಕೊಟ್ಟಿದ್ರೆ ಅದು ಬರಲ್ಲ ಅಂತ ಹೇಳ್ತಿದ್ದೆ. ಹಣಕಾಸಿನ ವಿಚಾರವಾಗಿ ಕೂಡ ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದು ಉಂಟಾಗಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಕಾಣುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸುಮ್ಮನೆ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಕಷ್ಟ ಮಾಡಿ ಈಗ ಕೋರ್ಟ್ ಮೆಟ್ಟಿರುವಂತಹ ಸನ್ನಿವೇಶ ಕೂಡ ಎದುರಾಗುತ್ತೆ. ಇನ್ನು ಹೊಸದಾಗಿ ಯಾವುದೇ ಹೂಡಿಕೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಯಾಕೆಂದರೆ ಪಂಚಮ ಶನಿ ಇರೋದ್ರಿಂದ ನೀವು ಈ 2.5 ವರ್ಷಗಳ ಕಾಲ ಇರುವಂಥದ್ದು. ಇದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊಸದಾಗಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ವಿದ್ಯಾಭ್ಯಾಸದಲ್ಲಿ ಸೋಂಬೇರಿತನ ಹೆಚ್ಚಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಎಚ್ಚರ ವಹಿಸಬೇಕಾಗುತ್ತೆ. ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂತಹ ಸನ್ನಿವೇಶ ಕೂಡ ಎದುರಾಗುವಂಥದ್ದು. ಇದಕ್ಕೆ ಪರಿಹಾರ ಭಾಗವಾಗಿ ನೋಡಿ, ಪ್ರತಿ ಪೌರ್ಣಮಿ ತಿಥಿ ದಿನ ನೀವು ಏನು ಮಾಡಬೇಕು, ಅಕ್ಕಿ ಮತ್ತು ಹಾಲು ಈಶ್ವರನ ದೇವಸ್ಥಾನಕ್ಕೆ ದಾನ ಮಾಡಿ ಅನುಕೂಲ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ.